ಗಿಗ್ ಕಾರ್ಮಿಕರ ಹಿತರಕ್ಷಣಾ ದೃಷ್ಟಿಯಿಂದ ಒಂದು ಬಿಲ್ಲನ್ನು ತಂದಿರತಕ್ಕಂಥದ್ರ ಬಗ್ಗೆ ನಾನು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗಾಗಲೇ ಎಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಇಲ್ಲಿ ಒಂದು ಕ್ಷೇಮಾಭಿವೃದ್ಧಿ ಮಂಡಳಿ ರಚಿಸ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಇಲ್ಲಿ ಕಾಯ್ದೆನಲ್ಲಿ ತಂದಿದ್ದಾರೆ. ಅದು ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡಂತೆ ಸರ್ಕಾರದ 4 ಜನ ನಾಮನಿರ್ದೇಶನ ಸದಸ್ಯರನ್ನು ಕೂಡ ಒಳಗೊಂಡಂತೆ ಆ ಸಮಿತಿಯನ್ನು ರಚನೆ ಮಾಡ್ತಕ್ಕಂಥದ್ದು ಅನ್ನೋದಿದೆ. ಅದರ ಜವಾಬ್ದಾರಿ ಮತ್ತು ಕರ್ತವ್ಯಗಳು ಏನು ಅಂತದ್ರ ಬಗ್ಗೆ ತಾವು ಪ್ರಸ್ತಾಪವನ್ನು ನಮಗೆ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ಈ ಗಿಗ್ ಕಾರ್ಮಿಕರಾಗಿ ಸಾಮಾನ್ಯವಾಗಿ ಈ ಸ್ವಿಗ್ಗಿ, ಜೊಮ್ಯಾಟೊ, ಬ್ಲಿಂಕೆಟ್, ಜೆಪ್ಟೋ, ಅದೇ ರೀತಿ ಲಾಜಿಸ್ಟಿಕ್ ಇದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಏಕೆಂದರೆ ಗ್ರಾಮೀಣ ಪ್ರದೇಶದಿಂದ ನಿರುದ್ಯೋಗಿಗಳು ಉದ್ಯೋಗವನ್ನು ಬಯಸಿ ಬಂದಂಥವ್ರಿಗೆ ಒಂದು ವಿಶೇಷವಾದಂಥ ಒಂದು ಕಾಯ್ದೆನ ತಾವು ತಂದಿರತಕ್ಕಂಥದ್ದು ಸ್ವಾಗತಾರ್ಹವಾದಂಥ ವಿಚಾರ. ಅದ್ರ ಜೊತೆಯಲ್ಲಿ ಯಾವ್ಯಾವ ಈ ಪ್ರೈವೇಟ್ ಸಂಸ್ಥೆಗಳಲ್ಲಿ ಅಡಿನಲ್ಲಿ ಗುತ್ತಿಗೆ ಆಧಾರಿತವಾಗಿ ಕಮಿಷನ್ ಬೇಸ್ ಮೇಲೆ ಅವರೇನು ಕೆಲಸವನ್ನು ಮಾಡ್ತಾ ಇದ್ದಾರೆ, ಆ ಓನರ್ಗಳ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದ್ರ ಬಗ್ಗೆನೂ ಕೂಡ ತಾವು ಇದಕ್ಕೆ ಆದ್ಯತೆಯನ್ನು ಕೊಡಬೇಕು ಅವ್ರ ಕಾರ್ಮಿಕರ ಹಿತದೃಷ್ಟಿಯಿಂದ. ಜೊತೆಗೆ 2029 ಹೊತ್ತಿಗೆ 29-30 ಲಕ್ಷ ಕಾರ್ಮಿಕರಾಗ್ತಾರೆ ಅಂತಕ್ಕಂಥ ಮಾಹಿತಿನೂ ಕೂಡ ತಂದಿದ್ದೀರಿ. ಅದ್ರ ಜೊತೆಗೆ ESI ಹಾಸ್ಪಿಟ್ಲ್ ಅಂದರೆ ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಿಸಿದಂಗೆ ಬೆಂಗಳೂರಿಗೆ ಬರಬೇಕು, ಇಲ್ದ್ರೆ ಗುಲ್ಬರ್ಗಕ್ಕೆ ಹೋಗ್ಬೇಕು ನನಗೆ ತಿಳಿದಿರೋಂಗೆ, ಅಲ್ಲ ಹುಬ್ಳಿನಲ್ಲಿ. ಆದರೆ ಈ ಕಡೆ ನಮ್ಮ ಹಾಸನ, ಚಿಕ್ಕಮಂಗ್ಳೂರು ಈ ಭಾಗದಲ್ಲಿ ಅದು ಅವಕಾಶಗಳಿಲ್ಲ. ಆ ಭಾಗದಲ್ಲೂ ಕೂಡ ಒಂದು ESI ಹಾಸ್ಪಿಟ್ಲನ್ನು ಈ ಮೂಲಕ ತೆರೆದ್ರೆ ಆ ಭಾಗದಲ್ಲೂ ಕೂಡ ಅದು ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯಕ್ಕೆ ಸಹಕಾರವನ್ನು ಮಾಡಬೇಕು. ಅದರ ಜೊತೆಯಲ್ಲಿ ಈ ಅಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ಗಿಗ್ ಕಾರ್ಮಿಕರಿಗೆ ಅವರ ಓನರ್ಸ್ಗಳಿಂದ ಒಂದು ಭದ್ರತೆ ಸಿಗುವಂಥ ದೃಷ್ಟಿನಲ್ಲಿ ತತ್ಕ್ಷಣ ಒಂದು 15 ದಿವಸಕ್ಕೆ ಅವ್ರನ್ನ ತೆಗೆಯುವಂಥದ್ದು ಮತ್ತೊಂದು ಆಗಬಾರ್ದು. ಸಕಾರಣಗಳಿದ್ದರೆ ಮಾತ್ರ ಅವ್ರನ್ನ ತೆಗೆಯುವಂಥದ್ದಕ್ಕೆ ಅವಕಾಶ ಆಗಬೇಕು. ಸಣ್ಣ ಪುಟ್ಟ ಯಾವುದೇ ಅವಕಾಶಗಳು ತೊಂದರೆ ಆಗದ ರೀತಿ ಅವ್ರಿಗೆ ರಕ್ಷಣೆಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ.